ಹಾಯ್! ಇದು ಮೇ 20th ಮಿನಿ ವ್ಲಾಗ್. ಇವತ್ತು ನನ್ನ ಮುದ್ದು ಕಂದ ಜಶ್ವಿಂದು 4th ಇಯರ್ ಬರ್ತ್‌ಡೇ. ನೆಕ್ಸ್ಟ್ ಇಯರ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು ಅಂತ. ಈ ಸಾರಿ ತುಂಬಾನೇ ಸಿಂಪಲ್ ಆಗಿ ಮನೆ ಹತ್ರ ಇರುವಂತ ಮಕ್ಕಳನ್ನೆಲ್ಲ ಕರೆದು ಸಂಜೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಮಕ್ಕಳೆಲ್ಲ ಬರ್ತಾರಲ್ವಾ ಅವ್ರಿಗೆ ಇಷ್ಟ ಆಗೋ ತರ ಏನಾದ್ರೂ ಸ್ನಾಕ್ಸ್ ಇದ್ರೆ ಚೆನ್ನಾಗಿರತ್ತೆ ಅಂತ ಮಧ್ಯಾಹ್ನನೇ ಜಾಮೂನ್ ಮಾಡಿ ಗೋಬಿ 65ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಎತ್ತಿಟ್ಟು ಸಿಂಪಲ್ ಆಗಿ ಈ ರೀತಿ ಡೆಕೋರೇಷನ್ ನ ಮಾಡಿ ಬಂದು ಆಮೇಲೆ ಮಕ್ಕಳು ತುಂಬಾ ದಿನದಿಂದ ಟಿವಿ ನೋಡ್ತಾ ಇರುವಾಗ ಈ ವೈಟ್ ಸಾಸ್ ಪಾಸ್ತಾ ರೆಸಿಪಿನ ನೋಡಿ ಇದನ್ನ ಮಾಡ್ಕೊಡು ಅಂತ ಕೇಳ್ತಾನೆ ಇದ್ರು. ಸರಿ ಇವತ್ತು ಎಲ್ಲಾ ಮಕ್ಳಿಗೂ ಮಾಡ್ಕೊಟ್ರೆ ಆಯ್ತು ಅಂತ ಹೇಳಿ ಅದ್ರ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಮೊದಲು ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಉಪ್ಪನ್ನ ಹಾಕಿ ಅದು ಚೆನ್ನಾಗಿ ಕುದಿ ಬಂದ್ಮೇಲೆ ಈ ಪಾಸ್ತಾನ ಅದ್ರಲ್ಲಿ ಹಾಕಿ ಒಂದ್ 3-4 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಇದು ಬೆಂದಿರುತ್ತೆ. ಆಮೇಲೆ ಇದನ್ನ ಸೋಸಿ ಸ್ವಲ್ಪ ತಣ್ಣೀರ್ ಹಾಕಿ ತೆಗ್ದಿಟ್ಟು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲಾ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ, ರೆಡ್ ಮತ್ತೆ ಗ್ರೀನ್ ಕ್ಯಾಪ್ಸಿಕಮ್, ಸ್ವಲ್ಪ ಕಾರ್ನ್ ಮತ್ತೆ ಮಶ್ರೂಮ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನೆಲ್ಲ ಸಪರೇಟ್ ಆಗಿ ಎತ್ತಿಟ್ಕೊಂಡಿದೀನಿ. ಹಾಗೆ ಅದೇ ಬಾಣ್ಲಿನಲ್ಲೇ ಇನ್ನೊಂದ್ ಸ್ವಲ್ಪ ಬೆಣ್ಣೆ ಹಾಕಿ 2 ಚಮಚದಷ್ಟು ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಕಾಯಿಸಿ ತಣ್ಣಗಾಗಿರುವಂತ ಹಾಲ್ನ ಒಂದು 3 ಕಪ್ ನಷ್ಟು ಹಾಕಿದೀನಿ. ಹಾಕಿ ಚೆನ್ನಾಗಿ ಇದನ್ನ ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಲಾಸ್ಟ್ ಅಲ್ಲಿ ಇದಕ್ಕೆ 2 ಸ್ಲೈಸ್ ಅಷ್ಟು ನಾನು ಚೀಸ್ ನ ಹಾಕಿದೀನಿ. ಹಾಗೆ ಫ್ರೈ ಮಾಡ್ಕೊಂಡಿರುವಂತ ಎಲ್ಲ ತರಕಾರಿಗಳನ್ನ ಹಾಕಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಜಸ್ಟ್ ಒಂದು ಕುದಿ ಇದನ್ನ ಕುದಿಸ್ಕೊಂಡು ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂತ ಪಾಸ್ತಾನ ಇದಕ್ಕೆ ಹಾಕಿ ಜಸ್ಟ್ ಒಂದ್ 2-3 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಇದು ರೆಡಿ ಆಗ್ಬಿಡತ್ತೆ. ಸೊ ಇದೆಲ್ಲ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಮಕ್ಳು ಕೂಡ ಬಂದಿದ್ರು. ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಜಸ್ಟ್ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ. ಬಾಯ್.